ಭಾರತ ಹೀನಾಯ ಸೋಲು, ವೀರೇಂದ್ರ ಸೆಹ್ವಾಗ್ ಕೊಟ್ಟ ಶಾಕಿಂಗ್ ವಾರ್ನಿಂಗ್. ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಐ5 ಕನ್ನಡ. ವಿಶಾಖಪಟ್ಟಣದಲ್ಲಿ ನಡೆದ 4ನೇ T20 ಪಂದ್ಯದಲ್ಲಿ ಭಾರತಕ್ಕೆ ದೊಡ್ಡ ಆಘಾತವಾಗಿದೆ. ಕೇವಲ ಸೋಲಲ್ಲ, ಇದು 50 ರನ್ಗಳ ಹೀನಾಯ ಸೋಲು. ಈ ಸೋಲಿನ ಬೆನ್ನಲ್ಲೇ ಭಾರತದ ಮಾಜಿ ಸ್ಫೋಟಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್ ಅವರು ಟೀಮ್ ಇಂಡಿಯಾಗೆ ಒಂದು ಗಂಭೀರ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ಏನು? ಸಂಜು ಸ್ಯಾಮ್ಸನ್ ಭವಿಷ್ಯದ ಬಗ್ಗೆ ಸೆಹ್ವಾಗ್ ಹೇಳಿದ್ದೇನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಪಂದ್ಯದ ಬಗ್ಗೆ ಹೇಳಬೇಕಾದ್ರೆ ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ 20 ಓವರ್ದಲ್ಲಿ ಬರೋಬ್ಬರಿ 215 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿ ಗುರಿ ಬೆನ್ನಟ್ಟಿದ ಭಾರತಕ್ಕೆ ಸ್ಯಾಂಟ್ನರ್ ಮತ್ತು ಈಶ್ ಸೋಧಿ ಅವರ ಸ್ಪಿನ್ ಬಾಲ್ ಅನ್ನು ಭೇದಿಸಲು ಸಾಧ್ಯವೇ ಆಗಲಿಲ್ಲ. ವೀಕ್ಷಕರೇ, ಅಂತಿಮವಾಗಿ ಟೀಮ್ ಇಂಡಿಯಾ ಕೇವಲ 165 ರನ್ಗಳಿಗೆ ಔಟ್ ಆಗಿ 50 ರನ್ಗಳ ಅಂತರದಲ್ಲಿ ಮಂಡಿ ಉರಿತು. ಸೆಹ್ವಾಗ್ ನೀಡಿದ ಶಾಕಿಂಗ್ ಹೇಳಿಕೆ ಏನು? ವೀಕ್ಷಕರೇ, ಈ ಸೋಲಿನ ನಂತರ ಮಾತನಾಡಿದ ವೀರೇಂದ್ರ ಸೆಹ್ವಾಗ್ ತುಂಬಾನೇ ಬೇಸರ ವ್ಯಕ್ತಪಡಿಸಿದ್ದಾರೆ. T20 ವರ್ಲ್ಡ್ ಕಪ್ ಹತ್ತಿರವಿರುವಾಗ ಈ ರೀತಿ ಸೋಲ್ಬಾರ್ದಾಗಿತ್ತು ಅನ್ನೋದು ಅವರ ವಾದ. ಅವರು ಹೇಳಿದ ಪ್ರಮುಖ ಪಾಯಿಂಟ್ ಇಲ್ಲಿದೆ ನೋಡಿ. ಬಾಲಿಂಗ್ ವೈಫಲ್ಯ. ಭಾರತದ 5 ಪ್ರಮುಖ ಬೌಲರ್ ಗಳ ಜೊತೆ ಕಣಕ್ಕಿಳಿದರೂ ಸಹ ಯಾರೂ ಸಹ ಎದುರಾಳಿಯನ್ನು ಕಟ್ಟಿ ಹಾಕಲಿಲ್ಲ. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಬೌಲಿಂಗ್ ಮಾಡಿದರೂ ಸಹ ಮೇನ್ ಬೌಲರ್ ಗಳು ಯಾಕೆ ಫೇಲ್ ಆದ್ರು ಅಂತ ಟೆನ್ಷನ್. ಆಸ್ಟ್ರೇಲಿಯಾ, ಇಂಗ್ಲೆಂಡ್ ನಂತಹ ತಂಡಗಳಲ್ಲಿ ದೊಡ್ಡ ಬಿಗ್ ಹಿಟ್ಟರ್ ಗಳಿವೆ. ಅವರನ್ನ ಕಟ್ಟಿ ಹಾಕಿದ್ರೆ ಭಾರತ ಮತ್ತೆ ಚಾಂಪಿಯನ್ ಆಗೋದು ಕಷ್ಟ ಅನ್ನೋದು ವೀರು ಅವರ ನೇರ ಮಾತು. ವೀಕ್ಷಕರೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಸೆಹ್ವಾಗ್ ಕಣ್ಣು ಬೀರೋದು ಸಂಜು ಸ್ಯಾಮ್ಸನ್ ಮೇಲೆ. ಸಂಜು ಸ್ಯಾಮ್ಸನ್ ಅವರ ಕಳಪೆ ಫಾರ್ಮ್ ಗೆ ಸೆಹ್ವಾಗ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಸಂಜು ಇದೇ ರೀತಿ ಫಾರ್ಮ್ ಕಳೆದುಕೊಂಡ್ರೆ ವರ್ಲ್ಡ್ ಕಪ್ ತಂಡದಲ್ಲಿ ಅವರಿಗೆ ಜಾಗ ಸಿಗುವುದಿಲ್ಲ. ಅವರ ಬದಲಿಗೆ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ ಆಗಿ ಬರಬಹುದು. ಆಗ ಸಂಜು ಸ್ಯಾಮ್ಸನ್ ತಂಡದಿಂದ ಹೊರಗುಳಿಯಬೇಕಾಗುತ್ತದೆ ಅಂತ ಸೆಹ್ವಾಗ್ ಅವರ ಬಾಂಬ್ ಜರಿಸಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೆಹ್ವಾಗ್ ಅವರ ಈ ಮಾತುಗಳು ಸಂಜು ಸ್ಯಾಮ್ಸನ್ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ತಂದಿರಬಹುದು. ಆದ್ರೆ ಪಂದ್ಯದ ಸತ್ಯಾಂಶವು ಕೂಡ ಅದೇ ಆಗಿದೆ. ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದ ಈ ಸೋಲಿಗೆ ಕಾರಣ ಯಾರು? ಸಂಜು ಸ್ಯಾಮ್ಸನ್ ವರ್ಲ್ಡ್ ಕಪ್ ತಂಡದಲ್ಲಿ ಇರಬೇಕಾ ಬೇಡವಾ? ನಿಮ್ಮ ಅನಿಸಿಕೆ ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ. ಕ್ರಿಕೆಟ್ ನ ಇಂತಹದೇ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ಐ5 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದೊಂದು ವಿಡಿಯೋದಲ್ಲಿ.